ಸ್ನೇಹಿತರೆ, ಈ ದಿನ ವಾಚಸ್ವಿನಿಯಲ್ಲಿ ಶಾರದಮ್ಮ ಎನ್ನುವಂತಹ ಒಬ್ಬ ವಯೋವೃದ್ಧ ಮಹಿಳೆಯಿಂದ ನೀವು ಈ ದಿನ ಅದ್ಭುತ ಪರಿಣಾಮಕಾರಿ ಚಮತ್ಕಾರಿ ಮನೆಮದ್ದುಗಳನ್ನು ತಿಳ್ಕೊಳ್ತಾ ಇದ್ದೀರಾ. ಇವರು ಹಳ್ಳಿ ಡಾಕ್ಟ್ರು, ಖಂಡಿತವಾಗಿಯೂ ಡಾಕ್ಟರ್ ಅಲ್ಲ, ಆದರೆ ಹಳ್ಳಿ ಡಾಕ್ಟ್ರು ಅಂತ ಕರೆಸ್ಕೊಳ್ಳುವ ಹಂತಕ್ಕೆ ಇವರ ಸಣ್ಣ ಪುಟ್ಟ ಮನೆಮದ್ದುಗಳು ಕಾರಣವಾಗಿದೆ. ಆಕಸ್ಮಿಕವಾಗಿ ಸಿಕ್ಕಿರುವಂತಹ ಅಜ್ಜಿಯ ಬಳಿ ನಾನು ಒಂದಿಷ್ಟು ಮನೆಮದ್ದುಗಳನ್ನು ಸಲಹೆ ಕೇಳಿದೆ. ಅದು ವಾಚಸ್ವಿನಿಗೆ ಸಂಗ್ರಹವಾಗಿದೆ. ನೀವು ಕೂಡ ಇದರ ಸದ್ಬಳಕೆಯನ್ನು ಉಪಯೋಗವನ್ನು ಪಡ್ಕೊಳ್ಳಿ ಎನ್ನುವ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಬನ್ನಿ ಹಾಗಾದರೆ ಅಜ್ಜಿಯ ಬಳಿ ಒಂದಿಷ್ಟು ಮನೆಮದ್ದುಗಳನ್ನು ತಿಳ್ಕೊಳ್ಳೋಣ. ನಿಮಗೆ ಹೆಸರು ಏನು ಹೇಳಿದ್ರು ನೀವು ಇವಾಗ? ಹೆಸರು ಶಾರದಮ್ಮ. ಮಳಲಿ ಅಲ್ಲ? ಮಳಲಿ. ಮಳಲಿ. ನಮ್ಮ ಮನೆ ಹೆಸರು ಅಂತ. ದಡ್ಸ್ಲೆ. ಹೇಳಿ. ತುಳಸಿ ಸೊಪ್ಪು, ವೀಳ್ಯದೆಲೆ, ಮೆಣಸಿನಕಾಳು, ಶುಂಠಿ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಲವಂಗ, ಯಾಲಕ್ಕಿ, ಜೀರಿಗೆ, ಒಂದ್ ಹಳ್ಳು ಉಪ್ಪು ಎಲ್ಲ ಹಾಕಿ ಕುದಿಸಿ ಹಾಲು ಹಾಕಿ ಕುಡಿ. ಏನಾಗತ್ತೆ ಅದು ಕುಡಿದ್ರೆ? ಲಘು ಬರುತ್ತೆ, ಜೀವ ಲಘು ಬರುತ್ತೆ. ನಮ್ಗೊಂಚೂರು ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಆರಾಮ್ ಅನ್ಸತ್ತೆ ದೇಹಕ್ಕಲ್ವಾ? ಯಾವಾಗ ಮಾಡ್ಕೋಬೇಕು? ಬೆಳಗ್ಗೆ ಮುಂಚೆ ಇಲ್ಲ ಸಂಜೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸಂಜೆ ಕುಡಿದ್ರು ಅಡ್ಡಿಲ್ಲ. ರಾತ್ರಿ ಅಲ್ಲ? ಬಾಣಂತಿ ಕೊಡೋದ ನೀವಿದು? ನಾವು ಬಾಣಂತಿ ಕೊಡೋದಷ್ಟು ನಾವು ಕುಡಿಯೋದು. ನಾವೀಗ ಅವಾಗ ಮಾಡ್ತಿರ್ತೀವಿ, ಮೆಂದಿಗೆಲ್ಲ ಮಾಡ್ತೀವಿ. ಕಡ್ಡಿ ಅದು ಮತ್ತೆ ಗಣಪೆಕಾಯಿ ಹಾಕ್ತಿದ್ದವು. ಗಣಪೆಕಾಯಿ ಈಗ ಎಲ್ಲಿ ಸಿಗ್ತವೆ? ಗಜ್ಜಗ ಅದೆಲ್ಲ ಹಾಕ್ತೀವಿ ನಂಜಿಗೆ ಅಲ್ಲ? ನೋವಿಗೆ ನೀವು ಹಳ್ಳಿ ಮದ್ದು ಏನ್ ಮಾಡ್ತೀರಿ ಕೇಳಿದ್ವಿ. ಏನ್ ಮಾಡ್ತೀವಿ ನೋಡೋಣ. ನಾವು ಮಾಡೋದು ಈಗ ನನಗೆ ಅಜ್ಜಿ ಏನ್ ಹೇಳ್ತಾ ಇರ್ಬೇಕು, ನಾವ್ ಹೇಳೋಣ. ಅದು ಹಲ್ಲು ನೋವಿಂದ ಔಷಧಿ ಹೇಳಿ ಒಂದ್ಸತಿ. ಗಾಳಿ ಮರದ ಸೊಪ್ಪು, ಪೇರ್ಲೆ ಮರ, ಸೀಬೆಕಾಯಿ ಮರದ್ದು ಸೊಪ್ಪು ಎರಡಾಯ್ತು. ಅರ್ಶಿನದ ಪುಡಿ, ಉಪ್ಪು, ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಏನ್ ಮಾಡ್ಬೇಕು? ಕುದಿಸ್ಬೇಕು. ಕುದಿಸಿ ಅದ್ರ ತಣಿಸ್ಕೊಂಡು ಬಾಯಿ ಮುಕ್ಕಳಿಸ್ಬೇಕು. ನುಂಗಬಾರ್ದು, ಉಗಿಬೇಕು. ದಿನದಲ್ಲಿ ಎಷ್ಟು ಸತಿ ಮಾಡ್ಬೇಕು? 3 ಸತಿ ಮಾಡಿದ್ರೆ ಹಲ್ಲು ನೋವು ಮಾಯ ಬರೋದಿಲ್ಲ. ಫುಲ್ ಹಲ್ಲು ನೋವು ಗುಣ ಆಗ್ಬಿಡುತ್ತೆ. ಇದು ಒಳ್ಳೆ ಮನೆ ಮದ್ದಲ್ವಾ? ಓಕೆ, ತುಂಬಾ ಒಳ್ಳೆ ಮನೆ ಮದ್ದು, ಬೇಗ ಗುಣ ಆಗೋದು. ನಿಮ್ಗೆ ಯಾವ್ದಾದ್ರು ಗೊತ್ತಿರೋದು? ಯಾವುದು? ತಲೆನೋವು ಆದ್ರೆ ಬೆಣ್ಣೆ ಕಾಸಿಗೆ ಅರ್ಧನೇ ಸುಲಿದಷ್ಟೇ ಕಟ್ತೀನಿ ನಾನು. ಈ ಮದ್ದಂತ ತಲೆನೋವು ಇರ್ತದೆ ನೋಡಿ, ಒಂದು ಬದಿ ಅರ್ಧ ತಲೆನೋವಿಗೆ ಏನ್ ಮಾಡ್ತೀರಾ? ಅದಕ್ಕೆ ನಾನು ಬೇರ್ ಕಟ್ತೀರಾ? ಯಾವ್ದು? ಉತ್ರಾಣಿ ಬೇರಾ? ಹೇಳ್ತಾರ. ಓಕೆ, ಬೇರ್ ಹೇಳಲ್ಲ. ಸರಿ, ಮತ್ತೆ ಅದು ಬಿಟ್ಟು ಮತ್ತೆ ಏನ್ ಮಾಡ್ತೀರಾ ತಲೆನೋವಿಗೆ? ಸ್ವಲ್ಪ ಬೆಣ್ಣೆಳ್ಳು ಕಾಸಿ, ಬೆಣ್ಣೆ ಸರಿ ಕಾಯಿಸಿ, ಉಪ್ಪು ಹಾಕ್ಬಾರ್ದು. ಮೂಗಿಗೆ ಸೈಬೇಕು, ತಲೆಗೆ ಮೂಗಿಗೆ ಸೈಬೇಕು, ತಲೆಗೂ ಹಾಕೊಳ್ಬೇಕು. ಬೆಣ್ಣೆ ಕಾಯಿಸ್ಕೊಂಡು ಸ್ವಲ್ಪ ತಣದ ಮೇಲೆ ಮೂಗಿಗೆ ಹಾಕಿ ಸೇಯೋದು, ತಲೆಗೆ ಹಾಕೊಳ್ಳೋದು. ಅರ್ಧ ತಲೆನೋವು ಕಡಿಮೆ ಆಗತ್ತೆ. ಸರಿ. ನಾನದು ಸುಮಾರು ಜನ ಎಲ್ಲ ಬಂದು ಬೇರು ಕಟ್ಸ್ಕೊಂಡು ಹೋಗ್ತಾರ ನಿಮ್ಮ ಹತ್ರ? ಸರಿ, ಆಗ್ಲಿ. ಮತ್ತೆ ಇನ್ನೇನಕ್ಕೆ? ತಲೆನೋವಿಗಾಯ್ತು. ಕಿವಿ ನೋವು ಬಂದ್ರೆ? ಅದಕ್ಕೆ ಕಿವಿ ನೋವಿನಿಂದಾಗಿ ಅದಕ್ಕೂ ಅವಾಗೆಲ್ಲ ಇತ್ತು, ಮಕ್ಕಳಿಗೆಲ್ಲ ಹಾಕ್ತಿದ್ದವು. ಬಜೆ ಸೊಪ್ಪು ಮತ್ತೆ ಇದು ಲಿಂಬೆ ಸೊಪ್ಪು ಹಾಕಿ ಅದನ್ನ ಕೊಬ್ಬರಿ ಎಣ್ಣೆಗೆ ಕಾಯಿಸಿ ಕಿವಿಗೆಲ್ಲ ತರಿಸ್ಬಿಡ್ತಿದ್ದವು. ಬಜೆ ಸೊಪ್ಪು ಮತ್ತೆ ಲಿಂಬೆ ಸೊಪ್ಪು ಅದನ್ನ ಕೊಬ್ಬರಿ ಎಣ್ಣೆಲಿ ಕಾಯಿಸಿ ಕಿವಿಗೆ ಬಿಡೋದು. ಮಕ್ಕಳಿಗಾದ್ರೆ ಮಕ್ಕಳಿಗೂ ಬಿಡ್ತಾರೆ, ದೊಡ್ಡವರಿಗೂ ಬಿಡ್ತಾರೆ.
ಜಾರಿ ಮುಟ್ಟಿದ್ದಾರೆ ಇಲ್ಲಿ ಕಿಬ್ಬೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಾಮಾನ್ಯ ಮಂಗಳೂರು ಎಲ್ಲ ಕಡೆ ಔಷಧಿ ಮಾಡಿದ್ರು ಆಗಿಲ್ಲ, ಅದು ಆಗಿಲ್ಲ ಅಂತ ಆಗದೆ ನಿಮ್ಮ ಹತ್ರ ಬಂದ್ರ? ನನ್ನ ಹತ್ರ ಬಂದು ಬಟ್ಟಿ ಕಟ್ಟಿ. ಹೇಗ್ ಕಟ್ಟಿದ್ರಿ ಬಟ್ಟಿ? ಎಳದ್ ಕಟ್ಬೇಕು. ಕೈಯೆಲ್ಲ ನ್ಯೂಸ್ಬೇಕು. ಏನ ಹಚ್ಚಿ ಏನಾದ್ರು ಹಚ್ಚಿ ಎಳಿತೀರಾ? ಹರಳೆಣ್ಣೆ ಹಚ್ಚಬೇಕು. ಹರಳೆಣ್ಣೆ ಹಚ್ಚಿ ಎಳ್ದು ಕಟ್ಟಿ ಬಟ್ಟೆ ಕಟ್ಬೇಕು. ಆಮೇಲೆ ಸುತ್ತಬೇಕು, ಸೊಂಟೆ ಸುತ್ತಬೇಕು. ಹಣತೆ ಹಾಕ್ಬೇಕು. ಹಣತೆ ಹಾಕಿ ಕಟ್ಬಿಟ್ರೆ ಯಾವ್ದು ಹೊಕ್ಳಿಗೆ ಹಣತೆ ಹಾಕ್ತೀರಾ? ಉಲ್ಟಾ ಹಾಕೋದು ಹಿಂಗೆ ಹಣತೆ? ಗುಂಚಿ ಹಾಕ್ಬೇಕು. ಅದೇ ಹೊಕ್ಳಿಗೆ ಫಸ್ಟಿಗೆ ಚಂದ ಮಾಡಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಂಡು ಮೇಲೆ ಭಾಗಕ್ಕೆ ಎಳ್ಕೊಂಡು ಹೊಕ್ಳಿಗೆ ಇದು ಹಣತೆನ ಹಿಂಗ್ ಮಗ್ಚ್ ಹಾಕೋದು. ಆಮೇಲೆ ಬಟ್ಟೆ ಚಂದ ಸುತ್ತಿ ಕಟ್ಟೋದು. ಒದ್ದೆ ಬಟ್ಟೆನ ಒಣ ಬಟ್ಟೆ? ಒಣ ಬಟ್ಟೆನೆ ಕಟ್ಟೋದು. ಆಮೇಲೆ 1 ದಿವಸ 2 ದಿವಸ ಬಿಚ್ಚಬಾರ್ದು. ಬಿಚ್ಚಿರ್ಲಿಲ್ಲ, 1 ದಿನ 2 ದಿನ ಬಿಚ್ಚಬಾರ್ದು. ಅದು ಈ ಹಣತಿಗೆಗೆ ಸ್ವಲ್ಪ ಎಣ್ಣೆ ತಾಗಿರ್ಬೇಕು, ಅದ್ ಹಿಂಗ್ ಕೊಚ್ಚದಂಗಿರ್ಬೇಕು ಅದಲ್ವಾ? ಗೊತ್ತಾಯ್ತು ಗೊತ್ತಾಯ್ತು. ಹೌದು, ಎಣ್ಣೆ ಹಾಕಿ ಹಣತಿಗೆ ಉಲ್ಟಾ ಹೊಡೆದ್ರೆ ಕಚ್ಕೊಂಡ್ಬಿಡತ್ತೆ ಅದು. ಆಮೇಲೆ ಬಟ್ಟೆ ಸುತ್ತ ಬಿಟ್ರೆ ಅದಲ್ಲೇ ಇದ್ರೆ ಅದು ಹಿಂಗೆ ಚರ್ಮ ಎಲ್ಲ ಒಂದ್ಸತಿ ಕಿತ್ತು ಬಂದಂಗ ಆಗತ್ತೆ. ಆಮೇಲೆ ಸರಿ ಆಗತ್ತಾ? ಅವ್ರಿಗೆ ನಾನು ಬಟ್ಟಿ ಕಟ್ಟಿ ಮಾಡ್ಸಿದ್ರಿ ನೀವು? ಬಟ್ಟಿ ಇಳಿಸಿದ್ರಿ? ಕೊಡ್ತೀನ. ಔಷಧಿನೇ ತಿನ್ನಕ್ಕೆ ಕುಡಿಯೋಕೆ ಕೊಟ್ಟಿದ್ರ? ಕುಡಿಯಕ್ಕೆ ಕೊಡ್ತೀನಿ. ಏನ್ ಕೊಟ್ಟಿದ್ರಿ? ಏನೋ ಒಂದು ಸರಿ. ಓ ಗುಟ್ಟು. ಸರಿ ಕೊಟ್ಟಿದ್ನಾ? ಅದ್ರ ಮೇಲೆ ಇವತ್ತು ಹೇಳ್ತಾರೆ ಏನ್ ಹೇಳಿ ಡಾಕ್ಟ್ರೆ ಅಂತ. ಇವತ್ತು ಕರ್ತಾರೆ. ನಿಮಗೆ ಗೊತ್ತಂದ್ರೆ ಅವ್ರ ನೋಡಿ ಮುನಿಪಲ್ಲಿಗೆಲ್ಲ ಹೋಗಿ ಬಂದಿರಂತ ಬಟ್ಟಿಗೇರಿ. ಹೌದ್ರಿ, ಸಾಮಾನ್ಯ ಬಟ್ಟೆ ಅಂದ್ರೆ ಇಲ್ಲಿ ಬಂದಿಟ್ಟಿತ್ತಪ್ಪ ಗಡ್ಡೆಪಳ್ಳ ಹತ್ರ. 3 ದಿವಸ ಕಟ್ಟಿ ನೋಡಿ. ಅಷ್ಟ ಕೊಟ್ಟರು ನಿಲ್ತಿರ್ಲಿಲ್ಲ. ಕೈಯಲ್ಲಿ ಬಟ್ಟೆ ಸರ್ಸಿ ಸರಿ ಮಾಡಿ ಜೋಡಿಸ್ಬಿಟ್ಟು ಅದನ್ನ ಬಟ್ಟೆ ಹಾಕಿ ಕಟ್ಟಿ ಸರಿ ಮಾಡಿದ್ದಾರೆ. ಕಟ್ಟಿ 3 ದಿವಸ ಹೋಗಿ ಕಟ್ಟಿ ಬಂದಿದೆ. ಕಟ್ಟಿ ಔಷಧಿ ಕೊಟ್ಟ ಮೇಲೆ 3 ಹೊತ್ತು ಔಷಧಿ ಕೊಟ್ಟು 3 ಹೊತ್ತು ಕಟ್ಟಿ ಬಂದಿದ್ದೆ. ಅಜ್ಜಿ ಪರವಾಗಿಲ್ಲ, ಅದ್ರ ಮೇಲೆ ಇವತ್ತು ಹೊಲಿದಾಗ್ತೀವಿ ಅಂತ. ಅವಾಗ ಚೆನ್ನಾಗಿದ್ದೆ. ಈಗ ನಮ್ಮ ಯಜಮಾನ್ ಹೋದ್ಲು ಈ ತರ ಅಜ್ಜಿ ನಾನು ಎಲ್ಲೂ ಹೋಗಿಲ್ಲ. ಎಲ್ಲರೂ ಜೀವನದಲ್ಲಿ ಚೆನ್ನಾಗಿದ್ದವರೆಲ್ಲ ಹೀಗೆ ಆಗೋದು. ಆಯ್ತಾ? ಭಯಂಕರ. ನೀವು ಹಳ್ಳಿ ಮನೆ ಮದ್ದು ಒಳ್ಳೆ ಒಳ್ಳೆ ಮಾಡ್ತೀರ ಅಜ್ಜಿ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ? ಹಾಗೆ ಬಳಸ್ಕೊಳ್ಳಿ ಕೂಡ. ಇವುಗಳು ಅತ್ಯಂತ ಚಮತ್ಕಾರಿ ಮನೆಮದ್ದುಗಳು. ನಾವು ಸಣ್ಣ ಪುಟ್ಟ ವಿಷಯಗಳನ್ನು ಬಹಳ ಭಯಾನಕವಾಗಿರುವಂತಹ ಸ್ಥಿತಿಗೆ ಇಂದಿನ ದಿನಗಳಲ್ಲಿ ತೆಗೆದುಕೊಂಡು ಹೋಗ್ತೇವೆ. ನಿಜವಾಗಿಯೂ ಅರ್ಧ ತಲೆನೋವು, ಹಲ್ಲು ನೋವುಗಳು, ಹಾಗೆ ಈ ಕಿವಿ ನೋವು, ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹಳ್ಳಿಯ ಜನರು ಮನೆಯಲ್ಲೇ ಅವುಗಳನ್ನು ನಿವಾರಣೆ ಮಾಡಿಕೊಂಡು ಬಿಡ್ತಾ ಇದ್ರು. ಇಂತಹ ಸರಳ ಉಪಾಯವನ್ನು ನೀವು ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಾಚಸ್ವಿನಿ ಕಾರ್ಯಕ್ರಮದ ಈ ಒಂದು ವಿಶೇಷ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನೂ ಹಲವಾರು ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತದೆ. ಹಾಗೆ ವಾಚಸ್ವಿನಿಯ ಪ್ಲೇಲಿಸ್ಟನ್ನು ನೀವು ಖಂಡಿತ ಭೇಟಿ ಮಾಡಿ ನೋಡಿಕೊಂಡು ಬಳಸಿಕೊಳ್ಳಿ. ಧನ್ಯವಾದಗಳು. ನಗ್ನಗ್ತಾ ಇರಿ. ಹಾಗೆ ಎಲ್ಲರಿಗೂ ಶುಭವಾಗಲಿ.